ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಆಸೆಯಂತೆ ಸ್ವಾಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರಸ್ತುತ ಈ ಒಂದು ಮೋಟಾರ್ ರಿವೈಂಡಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ತಿರುವಂಥ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಾಗೂ ಅನುಭವವನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಯಶೋಗಾಥೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಾರ್ತಿಕ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಒಬ್ಬ ಯುವಕರಾಗಿ ಒಂದು ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮದೇ ಆದಂಥ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಟಿಕೊಳ್ತಿರೋ ಅನುಭವ ಹಾಗೂ ಯಶೋಗಾಥೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ಕಾರ್ತಿಕ್ ಅಂತ ನನ್ನ ಹೆಸರು. ನಮ್ಮ ತಂದೆ ಹೆಸರು ಮಹೇಶ್ ಅಂತ. ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಅರಳಿಕಟ್ಟೆ ಗ್ರಾಮದಲ್ಲಿ ಇದ್ವಿ. ಮೊದಲು ನಾನು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ. ಅಂದ್ರೆ 2018 ಇಂದ 4 ವರ್ಷ ಬೆಂಗಳೂರಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದೆ. ಆಮೇಲೆ ಏನಾದ್ರು ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ದು ಐಡಿ ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಕೆಂಚನಹಳ್ಳಿಲೇ ಇದೆ ಅಂದ್ಬಿಟ್ಟು ನಮ್ಮ ಊರು ನಿಯರ್ ಆಗುತ್ತೆ ಅಂತ ಅಲ್ಲಿ 1 ತಿಂಗಳು ಟ್ರೈನಿಂಗ್ ಪಡೆದು ಇವಾಗ ಅದೇ ಕೆಲಸ ಮಾಡ್ತಾ ಇದೀವಿ. ತಮ್ಮದು ಶಿಕ್ಷಣ ಏನಾಗಿದೆ ಸರ್? BA ಕಂಪ್ಲೀಟ್ ಆಗಿದೆ. ಪದವಿ ಶಿಕ್ಷಣವನ್ನು ಮುಗಿಸಿದ್ದೀರಾ? ಹೌದು. ಈಗ ತಾವು ಪದವಿ ಶಿಕ್ಷಣ ಮುಗಿಸಿ ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇದರ ಯಾವುದೇ ಖಾಸಗಿ ಕಂಪನಿಯಲ್ಲಿ ಹೋಗಿ ಕೆಲಸವನ್ನ ಮಾಡ್ಬೋದಾಗಿತ್ತು, ಕೈಗಾರಿಕೆನಲ್ಲಿ ಕೆಲಸವನ್ನ ಮಾಡ್ಬೋದಾಗಿತ್ತು. ಆದ್ರೂ ಕೂಡ ತಾವು ಈ ಸ್ವಾಉದ್ಯೋಗವನ್ನ ಮಾಡಬೇಕು ಅಂತ ತಮ್ಗೆ ಏಕೆ ಅನ್ನಿಸ್ತು? ಇದಕ್ಕಿಂತ ಮುಂಚೆ ತಾವು ಮಾಡ್ತಿದ್ದಂಥ ವೃತ್ತಿಯಲ್ಲಿ ತಮಗೆ ಎಷ್ಟು ಖುಷಿ ಇತ್ತು? ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಅಂತ ಟ್ರೈ ಮಾಡಿದೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಈ ಆರ್ಮಿಲಿ CRPF BSF ಇದಕ್ಕೆಲ್ಲ ಟ್ರೈ ಮಾಡಿದೆ, ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಅದಾದ ಪುನಃ ನೆಕ್ಸ್ಟ್ ಇನ್ನು ಮನೇಲಿ ಕೂರಕ್ ಆಗಲ್ಲ ಅಂದ್ಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ. ಅದು ಒಂದು 2-3 ಇಯರ್ಸ್ ಓನ್ ಆಗಿ ಮಾಡಿದ್ರೆ ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ಬೋದು. ಕೆಲಸ ಮಾಡ್ತಾ ಇದ್ರೆ ಯಾವಾಗ್ಲೂ ಕೆಲಸದಾಗೆ ಹೋಗ್ಬಿಡ್ತೀವಿ. ಅದರಿಂದ ಇದನ್ನ ಟ್ರೈನಿಂಗ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ನ ಮೀಟ್ ಮಾಡಿ ಕಾಲ್ ಮಾಡಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಟ್ರೈನಿಂಗ್ ಇದೆ ಅಲ್ಲಿದ್ ಬರಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಅಲ್ಲಿದ್ ಬಂದು ಟ್ರೈನಿಂಗ್ ತಗೊಂಡು ಅದೇ ಬಿಸ್ನೆಸ್ ಮಾಡ್ತಾ ಇದೀನಿ, ಮೋಟಾರ್ ರಿವೈಂಡಿಂಗ್. ಇವಾಗ ಪದವಿ ಶಿಕ್ಷಣವನ್ನ ತಾವು ಯಾವಾಗ ಮುಗಿಸಿದ್ದು? 2017ರಲ್ಲಿ. ಈಗ ತಾವು 2017ರಲ್ಲಿ ಪದವಿ ಶಿಕ್ಷಣ ಮುಗಿಸಿದ ನಂತರ ತಕ್ಷಣ ತಾವು ಫ್ಲವರ್ ಡೆಕೋರೇಷನ್ ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ, ಒಂದ್ 2-3 ಇಯರ್ಸ್ ಟ್ರೈ ಮಾಡಿದೆ ನಾನು ಗೌರ್ಮೆಂಟ್ ಜಾಬ್ಗೆ. ಅದೇ ಫೀಸ್ ಕಾಲು ಆಗಿದ್ದಾಗ ಅದೆಲ್ಲ ಎಕ್ಸಾಮ್ ಬರ್ದು ಅದು ಇದೆಲ್ಲ ಟ್ರೈ ಮಾಡಿದೆ. ಅದು ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಜನರಲ್ ಕ್ಯಾಟಗರಿಲಿ ಜಾಸ್ತಿ ಪರ್ಸೆಂಟೇಜ್ ನಿಲ್ಸ್ಬಿಡೋದ್ರಿಂದ ಅದು ಆಗಲ್ಲ. ಟ್ರೈ ಮಾಡಿದೆ, ಅದಾಗ ಸಕ್ಸಸ್ ಆಗ್ಲಿಲ್ಲ. ಅದರಿಂದ ಏನಾದ್ರು ಓನ್ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು ಅಂದ್ಬಿಟ್ಟು ಆಮೇಲೆ ಈ ಬಿಸ್ನೆಸ್ ಪ್ಲಾನ್ ಮಾಡಿದೆ. ಫ್ಲವರ್ ಡೆಕೋರೇಷನ್ ಕೆಲಸವನ್ನ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ ತಮ್ಗೆ ಏಕೆ ಒಂದು ಉದ್ಯೋಗ ಕಟ್ಕೊಂಡು? ಫ್ಲವರ್ ಡೆಕೋರೇಷನ್ ಅಲ್ಲಿ ಸ್ವಲ್ಪ ತುಂಬಾ ಕಾಂಪಿಟೇಷನ್ ಇದೆ. ಇವಾಗ ಯಾವ್ದೇ ಒಂದು ಚೌಟ್ರಿಲಿ ಇದಾದ್ರು 3-4 ಜನ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ಅದಕ್ಕೆ ಅದು ಬಜೆಟ್ ಅಂತ ಕೊಟ್ಟು ಬರಲ್ಲ ಸರ್. ಅದರಲ್ಲಿ ಅಲ್ಲಿ ಲಾಭ ಇದೆ, ಹಂಗೆ ಆರ್ಡರ್ಗಳು ಹಿಡಿಬೇಕಷ್ಟೇ. ಅದು ಮಾಡ್ತಾ ಇದ್ದೇನೆ, ಅದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ. ಅದನ್ನು ಆ ಕೆಲಸಲ್ಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ತಾವು ನೋಡಿದ್ರಿ? ಹೌದು, ಅದೆಲ್ಲ ನೋಡಿ ಆಮೇಲೆ ಓನ್ ಬಿಸ್ನೆಸ್. ಮದ್ವೆ ಆದ್ಮೇಲೆ ಅಲ್ಲೆಲ್ಲ ಹೋಗಕ್ ಆಗಲ್ವಲ್ಲ ಸರ್. ಫ್ಯಾಮಿಲಿ ಆಗದ್ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದು ಫ್ಲವರ್ ಡೆಕೋರೇಷನ್, ಅಲ್ಲೆಲ್ಲ ಹೋಗಕ್ ಆಗವಲ್ಲ. ಅದರಿಂದ ಊರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಮಾಡಿ ಈಗ ತಾವು ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ಒಂದು ಸ್ವಾವಲಂಬನ ಜೀವನವನ್ನ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ ನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿ ಎಲೆಕ್ಟ್ರಿಕಲ್ ತರಬೇತಿ ಕೊಡ್ತಿರೋದು ತಮಗೆ ಹೇಗೆ ಗಮನಕ್ಕೆ ಬಂತು? ಗಮನಕ್ಕೆ ಬಂದ ನಂತರ ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಕಲೆ ಆಗ್ತೀರಾ? ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ನಾಗರಾಜ್ ಸರ್ ಅಪ್ಡೇಟ್ ಮಾಡಿದ್ರು. ಅವ್ರದ್ದು ನಂಬರ್ ತಗೊಂಡ್ ಕಾಲ್ ಮಾಡಿದಾಗ HD ಕೋಟೆ ಹತ್ರ ಕೆಂಚನಹಳ್ಳಿ ಅಂತಿದೆ, ಅಲ್ಲಿಗೆ ಬರ್ತಾ ಇದ್ವಿ. ಅದ್ರ ಪಕ್ಕ ಭೀಮನ್ ಕೋಲಿ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಬರ್ತಾ ಇದ್ವಿ. ಬಟ್ ಈ ತರ ನಡೀತಿದೆ ಅಂತ ಗೊತ್ತಾಗಿರ್ಲಿಲ್ಲ, ಅಡ್ವರ್ಟೈಸ್ಮೆಂಟ್ ಎಲ್ಲೂ ಬಂದಿರ್ಲಿಲ್ಲ. ಅದು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರೋದ್ರಿಂದ ಅಲ್ಲಿಂದ ಪಬ್ಲಿಕ್ ಆಗಿ ಅವರು ಡೇಟ್ ಕೊಟ್ಟು ಜನವರಿಲಿ ನಡೆಯುತ್ತೆ ಅಂದ್ರು. ಜನವರಿಲಿ ಆಗ್ಲಿಲ್ಲ, ಫೆಬ್ರವರಿಯಿಂದ ಕಾಲ ಆಯ್ತು. ಫೆಬ್ರವರಿಯಿಂದ ಬಂದು ಕಲ್ತ್ಕೊಂಡ್ ಬಂದೆ. ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಅಲ್ಲಿ ತಾವು ನೋಡಿದ್ದು? ಹೌದು. ಭೀಮನ್ ಕೊಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಇದ್ರಿಂದ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಭೇಟಿ ಮಾಡಿ ವಿಷಯ ತಿಳ್ಕೊಂಡ್ರಿ?
ಅಲ್ಲಿ ಹೋಗ್ಬೇಕಾದ್ರೆ ಅದ್ ಗೊತ್ತಿರ್ಲಿಲ್ಲ ಸರ್, ಅದು ಇವಾಗ ಬೋರ್ಡ್ ಹಾಕಿದ್ದಾರೆ, ಮೊದ್ಲು ಇರ್ಲಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ನಾಗರಾಜ್ ಸರ್ ಹೇಳಿದ್ಮೇಲೆ ಗೊತ್ತಾಗಿತ್ತು ಅಲ್ಲಿ ಈ ತರ ಇದೆ, ಮೋಟರ್ ರಿವೆಂಡಿಂಗ್ ಟ್ರೈನಿಂಗ್ ಇದೆ, ಮೇಕಪ್ ಟ್ರೈನಿಂಗ್ ಇದೆ, ಪಶುಸಂಗೋಪನೆ, ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಎಲ್ಲಾ ತರ ಟ್ರೈನಿಂಗ್ ಇದೆ ಅಂತ ಆಮೇಲೆ ಗೊತ್ತಾಗಿತ್ತು. ಈಗ ತಾವು ಇದ್ದದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ, ಹೌದು ಕೆಂಚನಹಳ್ಳಿ ಬರುವಂಥದ್ದು ಎಚ್.ಡಿ.ಕೋಟೆ ತಾಲೂಕು. ತಾವು ಅಲ್ಲಿಂದ ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಒಂದು ಕೌಶಲ್ಯನ ಹೆಚ್ಚಿಸ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವರ ಮುಂದೆ ಯಾವ ರೀತಿ ಪ್ರಸ್ತಾಪ ಮಾಡಿದ್ರಿ? ತಮ್ಮ ಕುಟುಂಬದವರು ಒಪ್ಕೊಂಡ್ರಾ ಇಲ್ಲಿಗೆ ಇಷ್ಟು ದೂರ ಬಂದು ನೀವು ಕಲಿಯೋದಕ್ಕೆ? ಇಲ್ಲ ಸರ್, ಅವ್ರದ್ದೇನೋ ಇದಾಗ್ಲಿಲ್ಲ, ಹೋಗ್ ಕಲ್ತ್ಕೊಂಡ್ ಮಾಡಪ್ಪ ನಿನ್ನ ಆಸೆನೆ ಇರ್ಲಿ ಅಂತ ಅಂದ್ಬಿಟ್ಟು ಅವ್ರದ್ದೇನ್ ತೊಂದ್ರೆ ಇಲ್ಲ. ಎಲ್ಲ ಫ್ಯಾಮಿಲಿ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಚೆನ್ನಾಗಿ ನಿಂತ್ಕೊತಾರೆ ನಮ್ಮ ಫ್ಯಾಮಿಲಿ. ತಾವು ಕೂಡ ಈಗ ಪ್ರಸ್ತುತ ಮದುವೆನೂ ಕೂಡ ಆಗಿದ್ದೀರಾ. ಹೌದು ಸರ್. ಈಗ ತಾವು ವಿವಾಹಿತರಾಗಿ ಇಲ್ಲಿಗೆ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕುಟುಂಬದವರ ಒಂದು ಸಹಕಾರದಿಂದ ಇಲ್ಲಿಗೆ ಬರ್ತೀರಾ. ಇಲ್ಲಿ ಬಂದಂಥ ಆರಂಭದ ದಿನಗಳಲ್ಲಿ ತಮಗೆ ಏನೇನೆಲ್ಲ ತರಬೇತಿಯನ್ನು ಕೊಟ್ಟರು? ಈ ವಿಷಯ ಮೋಟರ್ ರಿವೈಂಡಿಂಗು ಇದು ನಿಮಗೆ ಈ ವಿಷಯದ ಬಗ್ಗೆ ಮೊದಲು ಏನಾದರೂ ಜ್ಞಾನ ಇತ್ತಾ? ಆರಂಭದಿಂದ ಬೇಸಿಕ್ ಆಗಿ ಏನೆಲ್ಲ ಹೇಳ್ಕೊಟ್ರು? ಬೇಸಿಕ್ ಕರೆಂಟ್ ಇಂದಾನೇ ಸ್ಟಾರ್ಟ್ ಆಗುತ್ತೆ, ಅದ್ರಲ್ಲಿ ಹೋಮ್ ಅಪ್ಲಯನ್ಸ್, ಮೋಟರ್ ರಿವೈಂಡಿಂಗು ಎಲ್ಲಾ ತರಬೇತಿನೂ ಬೇಸಿಕ್ ಇಂದಾನೇ ಹೇಳ್ಕೊಡೋದಲ್ಲಿ. ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಆರಾಮಾಗಿ ಒಂದ್ ತಿಂಗಳಲ್ಲಿ ಕಲಿಬಹುದು. ಅದು ಥಿಯರಿಲಿ ಸ್ವಲ್ಪ ಕಲ್ತ್ರೆ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಇದಿರ್ಬೇಕು, ಗೊತ್ತಿರ್ಬೇಕು. ಮೊದ್ಲು ಒಂದ್ 2 ಸರಿ ಹೋಗ್ತಿದ್ದೆ ಬೇರೆಯವ್ರ ಹತ್ರ ಈ ಕೆಲ್ಸಕ್ಕೆ, ಗೊತ್ತಿರೋದ್ರಿಂದ ಇದ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೆ. ಅಂದ್ರೆ ಪಾರ್ಟ್ ಟೈಮ್ ಆಗಿ ಮೊದಲು ಕೂಡ ಈ ಕೆಲಸ ಮಾಡಿದ್ರಿ? ಸಮ್ಟೈಮ್ಸ್ ನಮ್ ಜಮೀನಲ್ಲೇ ಬರುತ್ತಲ್ಲ, ಅವಾಗ ನೋಡ್ಕೊಂಡು ಎಲ್ಲ ಇದ್ ಮಾಡಿದ್ನಲ್ಲ, ಅದರಿಂದ ಇನ್ನು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದರಿಂದ ಎಲ್ಲ ತಿಂಗ್ಳು ಎಫರ್ಟ್ ಹಾಕಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೀನಿ ಇವಾಗ. ಆರಂಭದ ದಿನಗಳು ಈ ನಮ್ಮ ಕೇಂದ್ರಕ್ಕೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಇಲ್ಲಿನ ವ್ಯವಸ್ಥೆ, ಊಟ ತಿಂಡಿ ಇದೆಲ್ಲ ತಮಗೆ ಹಿಡಿಸ್ತಾ ಅಲ್ಲಿಂದ ಇಲ್ಲಿ ಇಷ್ಟು ದೂರ ಬಂದು ನಿಮಗೆ ಕಲಿಯೋಕ್ಕೆ ವಾತಾವರಣ ಹೇಗಿತ್ತು? ಸರ್, ಅಲ್ಲಿ ಯಾವ್ದ್ರ ಬಗ್ಗೆನೇ ಏನು ಮಾತಾಡಿಲ್ಲ, ವಾತಾವರಣದಂತೂ ಮಾತಾಡಕ್ಕೆ ಆಗಲ್ಲ. ಚೆನ್ನಾಗಿದೆ, ಊಟ ತಿಂಡಿ ಎಲ್ಲ ಟೈಮಿಂಗ್ ಸಿಗಿದೆ. ನಮ್ದು ಟ್ರೈನಿಂಗ್ ವಸತಿ ಗಿಸತಿ ಎಲ್ಲ ಚೆನ್ನಾಗಿತ್ತು. ಅದ್ರಲ್ಲಿ ಏನು ಒಂದು ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ ಸರ್, ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಹುಡುಗರು ರೆಸ್ಪಾನ್ಸಿಬಿಲಿಟಿ ಆಗಿ. ಆಮೇಲೆ ವೆದರ್ ಹಂಗೆ ಸಪೋರ್ಟಿವ್ ಆಗಿದೆ, ಸಕ್ಕತ್ತಾಗಿದೆ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನಮ್ದೇ ಸಪರೇಟ್ ಕೊಠಡಿಗಳು, ಥಿಯರಿ ಕ್ಲಾಸ್ಗೊಂದು, ಟ್ರೈನಿಂಗ್ ಒಂದು, ಆಮೇಲೆ ಅದಕ್ಕೆ ತಕ್ಕಂತ ಪ್ರತ್ಯೇಕ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಸರ್. ಅಂದರೆ ಆ ವಾತಾವರಣ ಆಗಿರ್ಬೋದು, ಅಲ್ಲಿನ ಪರಿಸರ ಎಲ್ಲ ತುಂಬ ಅನುಕೂಲಕರವಾಗಿತ್ತು ತಮಗೆ? ಹೌದೌದು, ಖಂಡಿತ ಸರ್. ಈಗ ಒಟ್ಟು ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು. ಹೌದು ಸರ್. ತಮಗೆ ಆ 1 ತಿಂಗಳ ಕಾಲ ಹಂತ ಹಂತವಾಗಿ ಯಾವ ರೀತಿಯೆಲ್ಲ ಈ ಮೋಟರ್ ರಿವೈಂಡಿಂಗ್ ಬಗ್ಗೆ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಬಗ್ಗೆ ಆಗಿರ್ಬೋದು, ಹಂತ ಹಂತವಾಗಿ ಯಾವ ರೀತಿಯೆಲ್ಲ ತಮಗೆ ತರಗತಿಗಳನ್ನ ತೆಗೆದುಕೊಳ್ತಾ, ಪ್ರಾಕ್ಟಿಕಲನ್ನು ಮಾಡಿಸ್ತಾ ತಮಗೆ ಈ ಒಂದು ಕೌಶಲ್ಯವನ್ನು ಹೆಚ್ಚಿಸ್ತಾ ಬಂದರು? ಮೊದ್ಲಿಗೆ ಕರೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಂದ್ರೆ ಕರೆಂಟ್ ಇಂದ ಏನ್ ಯೂಸು, ಯಾವ ತರ ಕರೆಂಟ್ ಇರುತ್ತೆ, AC DC, ಅದ್ರಲ್ಲಿ ಯಾವ ತರ ಮಿಷಿನ್ ಹೇಗ್ ರನ್ ಆಗುತ್ತೆ, ಆಮೇಲೆ ಯಾವ ಮೋಟರ್ ಹೆಂಗ್ ಸುಟ್ಟೋದ್ರೆ ಯಾವ ತರ ಯಾವ ಕಾಯಿಲ್ ಹಾಕ್ಬೇಕು, ಎಷ್ಟನೇ ನಂಬರ್, ಅದ್ರಲ್ಲೆಲ್ಲ ತುಂಬಾ ಇದಿದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹಂಗೆ ತಿಳ್ಕೊಂಡ್ ಬಂದ್ವಿ. ಈಗ ತಾವು ಮೋಟರ್ ರಿವೈಂಡಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವಿದ್ಯುತ್ ಸಂಪರ್ಕ ಇಟ್ಕೊಂಡೆ ಅದನ್ನ ಕೆಲಸ ಮಾಡುವಂಥದ್ದು. ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಂಡು ತಮಗೆ ಈ ವಿಷಯದ ಬಗ್ಗೆ ಪ್ರಾಕ್ಟಿಕಲ್ ಮಾಡಿಸೋದಾಗಿರ್ಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ರು? ಅಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತಿದ್ವಿ, ಕರೆಂಟ್ ಏನಾದ್ರು ಟಚ್ ಮಾಡ್ಬೇಕು ಅಂದ್ರೆ ಗ್ಲೌಸ್ ಹಾಕ್ತಿದ್ವಿ. ಅದ್ ಬಿಟ್ರೆ ಇನ್ನು ಕರೆಂಟ್ ಇಲ್ಲದೆ ಇರ್ಬೇಕಾದ್ರೆ ಮೋಟರ್ ರೈಡಿಂಗ್ ಅದಕ್ಕೆಲ್ಲ ಮಾಮೂಲಿ ಯೂನಿಫಾರ್ಮ್ ಅಲ್ಲೇ ಮಾಡ್ತಾ ಇದ್ವಿ. ಬೆಳಿಗ್ಗೆ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್, ಮಧ್ಯಾಹ್ನ 1 ಗಂಟೆ ತನಕ ಥಿಯರಿ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ನೈಟ್ ಮಧ್ಯರಾತ್ರಿ 11-12 ಪ್ರಾಕ್ಟಿಕಲ್ ಮಾಡಿದ್ವಿ. ಮೋಟರ್ ರೈಡಿಂಗ್ ಎಲ್ಲ ಮಾಡಿದ್ವಿ. ಮಿಕ್ಸಿ, ಫ್ಯಾನು ಎಲ್ಲ ಪ್ರಾಕ್ಟಿಕಲ್ ಆಗಿ. ನಿಮ್ಮ ಸರ್ಗೋರ್ದು ಹಾಸ್ಟೆಲ್ ಇಂದ ಸುಮಾರು ಫ್ಯಾನ್ಗಳು ಅವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೇ ರೆಡಿ ಮಾಡ್ಕೊಟ್ಟಿದ್ವಿ. ತಾವು ಪ್ರಾಕ್ಟಿಕಲ್ ಆಗಿ ಕೆಲಸವನ್ನ ಮಾಡೋದಕ್ಕೂ ಅದನ್ನ ಥಿಯರಿಯಾಗಿ ಓದೋದಕ್ಕೂ ತರಗತಿನಲ್ಲಿ ಬಹಳಷ್ಟು ಏನಾದ್ರು ವ್ಯತ್ಯಾಸ ಅನಿಸ್ತಾ ಇತ್ತಾ? ಪ್ರಾಕ್ಟಿಕಲ್ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸರ್. ಅದು ವೈಂಡಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೇ ಇರಲ್ಲ. ಇಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್, ಪಂಪ್ ಬಗ್ಗೆ ಅದ್ರಲ್ಲಿ ಇನ್ನೂ ಸ್ವಲ್ಪ ಏನಾದ್ರು ಇದ್ ಮಾಡ್ಬೇಕು ಸರ್. ಅದು ಪ್ರಾಕ್ಟಿಕಲ್ ಅಂದ್ರೆ ಏನೇ ಥಿಯರಿ ಕಲ್ತ್ರು ಪ್ರಾಕ್ಟಿಕಲಿ ಕೆಲವು ಕಂಪ್ಲೇಂಟ್ಸ್ ಗಳು ಇದ್ ಮಾಡಕ್ಕಾಗಲ್ಲ. ಅವಾಗ ನಮ್ಗಿನ್ ಸೀನಿಯರ್ ಹತ್ರ ಕೇಳಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಈಗ ತಾವು ಈ ಒಂದು ತರಬೇತಿಯನ್ನು ಪಡ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಯಾವ ಭಾಗಗಳಿಂದ, ಯಾವ್ಯಾವ ಪ್ರದೇಶಗಳಿಂದ ಅಲ್ಲಿಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ರು? ಅವ್ರ ಜೊತೆ ನಿಮ್ಮ ಒಡನಾಟ ಆಗಿರ್ಬೋದು, ಜೊತೆಗೂಡಿ ಕಲಿತಿದ್ದ ಅನುಭವ ಆಗಿರ್ಬೋದು, ಹೇಗಿತ್ತು? ಫಸ್ಟ್ ಬಂದಾಗ 15 ಜನ ಇದ್ವಿ. ಆಮೇಲೆ ಒಂದ್ 10 ಡೇಸ್ಗೆ ಇಂಟ್ರೆಸ್ಟ್ ಇಲ್ದೇ ಇರೋರು ಒಂದ್ 5 ಡೇಸ್ಗೆ ಹೊರಟೋದು. ಲಾಸ್ಟ್ ಅಲ್ಲಿ 9 ಜನ ಉಳ್ಕೊಂಡ್ವಿ. ಹಾವೇರಿ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು, ಆಮೇಲೆ HD ಕೋಟೆ, ಪಿರಿಯಾಪಟ್ಟಣ, ಇಲ್ಲೆಲ್ಲರಿಂದ ಸ್ನೇಹಿತರಿದ್ರು. ತುಂಬಾ ಒಳ್ಳೆ ಸ್ನೇಹಿತರು. ಎಲ್ಲರೂ ಇವಾಗ್ಲೂ ಟಚ್ ಅಲ್ಲಿ ಇದ್ವಿ. ಇದ್ರಲ್ಲಿ ಸ್ವಲ್ಪ ಜನ ಮಾಡ್ತಾ ಇದಾರೆ, ಅಂದ್ರೆ ಓನ್ ಆಗಿ ಮಾಡ್ತಾ ಇಲ್ಲ, ಬೇರೆಯವ್ರ ಹತ್ರ ಮೋಟರ್ ರಿವೈಂಡಿಂಗ್ ಕೆಲ್ಸಕ್ಕೆ ಹೋಗೋದು ಮಾಡ್ತಾ ಇದಾರೆ. ಅವ್ರ ಕಂಪ್ಲೇಂಟ್ಸ್ ಗೊತ್ತಾಗ್ತಾ ಇದ್ದಾಗ ನಾವು ಸ್ವಲ್ಪ ಕಾಲ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊತಾ ಇದೀವಿ. ಪ್ರಾಕ್ಟಿಕಲಿ ತುಂಬಾ ಇರುತ್ತೆ ಸರ್. ಥಿಯರಿಯಾಗಿ ನಾವೇನ್ ಇದ್ ಮಾಡಿರ್ತೀವಿ, ಇಲ್ಲಿ ಜಮೀನುಗಳಲ್ಲಿ ತುಂಬಾ ಪ್ರಾಬ್ಲಮ್ಗಳು ಪ್ರಾಕ್ಟಿಕಲಿ ಕ್ಲಿಯರ್ ಮಾಡ್ಬೇಕಾಗುತ್ತೆ. ತರಬೇತಿಯ ಪ್ರತಿದಿನದ ತಮ್ಮ ದಿನಚರಿ ಹೇಗಿರ್ತಾ ಇತ್ತು? ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಅಲ್ಲಿನ ದಿನಚರಿಗಳು ಹೇಗಿರ್ತಾ ಇತ್ತು?
ಬೆಳಿಗ್ಗೆ ಸರ್ 5 ಗಂಟೆಗೆ ಎದ್ದೇಳ್ತಾ ಇದ್ವಿ, ಯೋಗ ಮಾಡಿಸ್ತಾ ಇದ್ರು. 5ರಿಂದ 7 ತನಕ ಯೋಗ. 7ರಿಂದ ಫ್ರೆಶ್ ಅಪ್ ಆಗ್ಲಿಕ್ಕೆ 1 ಅವರ್ ಟೈಮ್ ಇರುತ್ತೆ. ಹ್ಮ್ ಆಮೇಲೆ 8:30 ತಿಂಡಿ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹಾ 1 ಗಂಟೆ ತನಕ ಥಿಯರಿ, 1ರಿಂದ 2 ಲಂಚ್ ಬ್ರೇಕು, ಆಮೇಲೆ ಪ್ರಾಕ್ಟಿಕಲ್. ಡೈಲಿ ಒಂದೊಂದು ಮೋಟರ್ ವೈಂಡಿಂಗ್ ಮಾಡ್ಬೇಕು. ಒಂದಿನ ಮಿಕ್ಸಿ, ಒಂದಿನ ಫ್ಯಾನು, ಒಂದಿನ V6 ಮೋಟ್ರು, ಒಂದಿನ V4 ಮೋಟ್ರು, ಆತರ ಗ್ರೈಂಡರ್ ಮೋಟ್ರು. ಹ್ಮ್ ಡೈಲಿ ಒಂದೊಂದ್ ಮಾಡ್ಬೇಕು, ರನ್ ಮಾಡ್ಬೇಕು. ಅದನ್ನ ಅಲ್ಲ ಪ್ರಾಕ್ಟಿಕಲಿ 12 ಗಂಟೆ ತನಕನೂ ಮಾಡ್ತಾ ಇದ್ವಿ. ರಾತ್ರಿ 12 ಗಂಟೆ ತನಕ. ಅಂದ್ರೆ ಕಲಿಯೋ ಆಸಕ್ತಿ ಇದ್ರೆ ಸಮಯದ ಕೊರತೆ ಏನೇ ಆಗೋದಿಲ್ಲ. ಹೌದೌದು ಸರ್. ಅಲ್ಲಿರೋ ನಾವ್ 9 ಜನ ಲಾಸ್ಟ್ ಉಳ್ಕೊಂಡವ್ರು 12 ಗಂಟೆ 1 ಗಂಟೆ ತನಕ ಎಲ್ಲ ಮಾಡಿದ್ವಿ. ಅಂದ್ರೆ ಕಲಿಯೋ ಆಸಕ್ತಿ ಆಗಿತ್ತು. ಹೌದು. ಈ ತರಗತಿಯಲ್ಲಿ ಪಾಠ ಕೇಳುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ವಿಷಯ ತುಂಬಾ ಕಷ್ಟ ಅನಿಸ್ತಾ ಇತ್ತು? ಕಷ್ಟ ಯಾವ್ದಿಲ್ಲ ಸರ್, ನಾವು ಚಾಲೆಂಜ್ ಆಗಿ ತಗೊಂಡಿರೋದ್ರಿಂದ ಯಾವ್ದು ಕಷ್ಟ ಅನಿಸ್ಲಿಲ್ಲ. ಎಲ್ಲಾನು ರಿಯಲ್ ಆಗಿ. ಆಮೇಲೆ ಸರ್ 4 ಸಾರಿ ಕೇಳಿದ್ರು ಹೇಳ್ಕೊಟ್ಟು ಮಾಡಿಸಿದ್ರು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಈಗ ತಾವು ಚಾಮರಾಜನಗರದಿಂದ ಬಂದು ಇಲ್ಲಿ ನಮ್ಮ HD ಕೋಟೆ ತಾಲೂಕಿನಲ್ಲಿ ತರಬೇತಿ ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದಂಥ ಸಂದರ್ಭ, ಇಲ್ಲಿ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾಯಿದೆ, ಏನಾದರೂ ಸಮಸ್ಯೆ ಆಗ್ತಾಯಿದೆ, ಇಲ್ಲಿಂದ ಹೋಗ್ಬಿಡ್ಬೇಕು, ತರಬೇತಿ ಪಡ್ಕೊಳ್ಳೋದು ಬೇಡ ಅಂತ ಏನಾದರೂ ವಾತಾವರಣ ಏನಾದ್ರು ಸೃಷ್ಟಿ ಆಗಿತ್ತಾ? ಇಲ್ಲ ಆತರ ಏನ್ ಸೃಷ್ಟಿ ಆಗಿರ್ಲಿಲ್ಲ, ಏನ್ ತೊಂದ್ರೆ ಇಲ್ಲ. ಎಲ್ಲ ಟೀಚರ್ಸ್, ಅಲ್ಲಿರೋರು ಸ್ಟಾಫ್ಸ್ ಎಲ್ಲ ತುಂಬಾ ಅಡ್ಜಸ್ಟ್ ಆಗ್ತಾರೆ ಸರ್, ಸಪೋರ್ಟಿವ್ ಆಗಿರ್ತಾರೆ. ಅವ್ರು ಏನೇ ಇನ್ಸ್ಟ್ರೂಮೆಂಟ್ ಬೇಕಾದ್ರು, ಏನೇ ಒಂದ್ ಐಟಮ್ಸ್ ಇಲ್ಲ ಅಂದ್ರೂ ಅವರೇ ತರ್ಸ್ಕೊಡ್ತಿದ್ರು. ಯಾವ್ದೇ ಐಟಮ್ಸ್ ಶಾರ್ಟೇಜ್ ಅಂತ ಇರ್ಲಿಲ್ಲ. ಊಟ ತಿಂಡಿ ಆಗ್ಲಿ, ಕಾಫಿ ಟೀ ಆಗ್ಲಿ ಎಲ್ಲಾ ಇನ್ ಟೈಮ್ ಇರ್ತಾವ, ಏನು ಕಂಪ್ಲೇಂಟ್ ಮಾಡಂಗಿಲ್ಲ. ಅದಕ್ಕೂ ನಾನ್ ತುಂಬಾ ಜನ ಫ್ರೆಂಡ್ಸ್ ಕೇಳಿದೀನಿ ಬರ್ತಾರೆ. ಅವರು ಒಂದ್ ಮೊಬೈಲ್ ರಿಪೇರಿಗೆ ಒಬ್ರು ಹೋಗಿದ್ರು. ಈ ಸಲ ಬ್ಯಾಚ್ ಸ್ಟಾರ್ಟ್ ಆದಾಗ ಇನ್ನೊಂದಿಬ್ರು ಬರ್ತಾರೆ. ಈಗ ತಾವು ಈ 1 ತಿಂಗಳ ಕಾಲ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಶುಲ್ಕಕ್ಕೆ, 1 ತಿಂಗಳ ಕಾಲ ತಾವು ಪಡ್ಕೊಂಡಂತ ತರಬೇತಿಗೆ ಅದು ಅದನ್ನ ಶುಲ್ಕ ಅಂತ ಹೇಳಕ್ ಆಗಲ್ಲ. 1,000 ರೂಪಾಯಿ ನಾವು ಏನೇನಕ್ಕೂ ಖರ್ಚು ಮಾಡ್ಬಿಡ್ತೀವಿ. ಲಾಸ್ಟ್ ಅಲ್ಲಿ ಇದು ಕೊಡ್ತಾರೆ ಸರ್, ಅದ್ರಿಂದ ಟೂಲ್ ಕಿಟ್ ಕೊಡ್ತಾರೆ. ಅದಕ್ಕೆ ಅದೇ 1,000 ರೂಪಾಯಿ ಮೇಲ್ ವರ್ತಿರುತ್ತೆ. ಅದ್ 1,000 ಏನಕ್ಕೆ ಇಸ್ಕೊತಾರೆ ಅಂದ್ರೆ, ಅವರು ಸ್ಟೂಡೆಂಟ್ ಗಳು ಬಿಟ್ಟು ಹೋಗದೆ ಇರ್ಲಿ ಅನ್ನೋ ರೀಸನ್ ಮಾತ್ರ ಇಸ್ಕೊಳ್ತದ 1,000 ರೂಪಾಯಿ. ಅವ್ರ ಆದ್ರೂ 1,000 ರೂಪಾಯಿ ಪೇ ಮಾಡಿನೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಹೊರಟಾಗ್ತಾರಲ್ಲ. 15 ಜನ ಇದ್ವಿ, 9 ಜನ ಉಳ್ಕೊಂಡು ಎಲ್ಲ ಕಲ್ತು. ಅದ್ರಲ್ಲಿ 9 ಜನದಲ್ಲಿ 6 ಜನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ವಿ. ನಾನೊಬ್ಬ ಓನಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಅವರೆಲ್ಲ ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅವ್ರದ್ದು ಒಂಚೂರು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಸರ್. ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನಮಗ್ ಸಪೋರ್ಟ್ ಇತ್ತು ಮಾಡಿದ್ವಿ. ಈಗ ತಾವು ಮತ್ತೆ ಇನ್ಸ್ಟ್ರೂಮೆಂಟ್ಸ್, ಐಟಮ್ಸ್, ಮತ್ತೆ ಟೂಲ್ಸ್ ಇವೆಲ್ಲರಿಂದ ಕಮ್ಮಿ ಅಂದ್ರೂ 5-6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು. ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂಥ ಆರಂಭ ದಿನ ಆಗಿರ್ಬೋದು, ಮತ್ತು 30 ದಿನಗಳ ಕಾಲ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡಂಥ 30 ದಿನಗಳ ನಂತರ ಈ ವಿಷಯದ ಕೌಶಲ್ಯದಲ್ಲಿ ಎಷ್ಟೆಲ್ಲ ಜ್ಞಾನ ತಮ್ಮಲ್ಲಿ ಬೆಳೆದಿತ್ತು? ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲ ನೀಟಾಗಿ ಕಲ್ತ್ಕೊಂಡು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. 30 ಡೇಸ್ ಅಲ್ಲಿ ಏನೇನ್ ಕಲಿಬೇಕು ಅಂತ ಆಸೆ ಇತ್ತು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಎಲ್ಲ ಬ್ಯಾಕ್ ಸಪೋರ್ಟಿವ್ ಆಗಿದ್ರು. ಫೈನಾನ್ಷಿಯಲ್ ಏನೇ ಹೆಲ್ಪ್ ಬೇಕಾದ್ರು, ಏನೇ ಪ್ರಾಬ್ಲಮ್ ಇದ್ರು ಎಷ್ಟೊತ್ತಲ್ಲಾರು ಕಾಲ್ ಮಾಡಿ ಅನ್ನೋ ಸಂಸ್ಥೆ ಫೈನಾನ್ಷಿಯಲ್ ಆಗ್ಲಿ ಯಾವ್ದ್ರಲ್ಲೇ ಆಗ್ಲಿ ಸಪೋರ್ಟಿವ್ ಆಗಿದೆ ಸರ್. ಅವರು ಮಾಡಿದ್ರು ಲೋನ್ ಏನಾದ್ರು ಮಾಡಿಸ್ಕೊಡ್ಬೇಕಾ ಏನಾರು ಇದಕ್ಕೆ ಅಂತ ಅಂದ್ಬಿಟ್ಟು ಸಪೋರ್ಟಿವ್ ಆಗಿದೆ. 1 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಮನೆಗೆ ಮರಳಿದಂಥ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿತ್ತು? ತಾವು ಇಲ್ಲಿ ಪಡ್ಕೊಂಡಂತ ಒಂದು ಕೌಶಲ್ಯ ಅಭಿವೃದ್ಧಿಯನ್ನ ತಾವು ಅವ್ರ ಜೊತೆ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಜೊತೆ? ಅವರು ತುಂಬಾ ಖುಷಿ ಆದ್ರು. ಇವಾಗ ಕೆಲಸ ಮಾಡ್ತಾರ ನೋಡಿ ಇನ್ನೂ ಖುಷಿ ಪಡ್ತಾ ಇದಾರೆ. ಪರವಾಗಿಲ್ಲ, ಮೊದ್ಲು ಇವ್ರ ಹತ್ರ ಹೋಗಿ ಹಿಂಸೆ ಮಾಡ್ತಿದ್ದೆ, ಇವಾಗ ಓನರ್ ಸ್ಟಾರ್ಟ್ ಮಾಡ್ಕೊಂಡ್ ಮಾಡ್ತಾ ಇರೋದು ಅಂದ್ಬಿಟ್ಟು ಎಲ್ಲರೂ ಖುಷಿಯಾಗಿ ಇನ್ನು ಸಪೋರ್ಟಿವ್ ಆಗಿದ್ದಾರೆ. ಮೊದಲೆಲ್ಲ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಕೆಲವೊಂದು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ರಿ, ಫ್ಲೇವರ್ ಡೆಕೋರೇಷನ್ ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ರಿ ಬೇರೊಬ್ಬರ ಹತ್ರ ಹೋಗಿ. ಈಗ ತಾವು ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಾಉದ್ಯೋಗವನ್ನ ಮಾಡ್ತಾ ಇದ್ದೀರಾ. ಈ ತರಬೇತಿಯನ್ನು ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ? ತರಬೇತಿ ಹಿಂದಿನ ಜೀವನಕ್ಕೂ ಆಗ ಗಳಿಸ್ತಿದ್ದಂಥ ಆದಾಯಕ್ಕೂ ತರಬೇತಿ ನಂತರದ ಜೀವನಕ್ಕೂ ಈಗ ಪ್ರಸ್ತುತ ಬರ್ತಿರೋಂಥ ಆದಾಯಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ? ಮೊದ್ಲು ಅಂದ್ರೆ ತಿಂಗಳಿಗೆ ಸಂಬಳ ಕಾಯ್ಬೇಕಾಯ್ತಿತ್ತು. 10,000 15,000 ತಿಂಗಳು ಪೂರ್ತಿ ಕಾಯ್ಬೇಕಾಯ್ತಿತ್ತು. ಇವಾಗ 10,000 15,000 ಎಲ್ಲ ಒಂದೊಂದ್ ದಿನಕ್ಕೆ ಮಾಡ್ಕೊಡ್ಬೋದು. ಅಷ್ಟು ಸೀಸನ್ ಅಲ್ವಾ, ಮಳೆ ಇಲ್ದೇ ಇರೋದ್ರಿಂದ ಕೆಲ್ಸಗಳು ಚೆನ್ನಾಗಿ ನಡೀತಾ ಇದೆ. ಅವಾಗ ಕೆಲ್ಸ ಇರ್ಲಿ ಬಿಡ್ಲಿ ಮಾಡ್ಲೇಬೇಕಾಯ್ತಿತ್ತು. ಇವಾಗ ನಮ್ ಕೆಲ್ಸ ಅಲ್ವಾ, ಇದ್ರು ಮಾಡ್ಬೇಕು ಇಲ್ದೇ ಇಲ್ಲ ಆತರ.
ಮೊದ್ಲು ಕಂಪಲ್ಸರಿ ಮಾಡ್ಲೇಬೇಕಾಯ್ತಿತ್ತು. ಟೈಮಿಂಗ್ಸ್ ಇನ್ ಟೈಮ್ ಫಾಲೋ ಮಾಡ್ಬೇಕಿತ್ತು. ಇವಾಗ ನಮ್ ಟೈಮಿಂಗ್ಸ್ ನಾವ್ ಹೇಳಿದ ಟೈಮಿಂಗ್ ಕೆಲಸ ಮಾಡ್ಬೋದು, ಆಮೇಲೆ ಆಗಲ್ಲ ಅಂದ್ರೆ ರೆಸ್ಟ್ ಮಾಡ್ಬೋದು. ಮೊದ್ಲು ಆತರ ಮಾಡಾಕೈತಿ. ಇವಾಗ ತುಂಬಾ ಚೆನ್ನಾಗಿದೆ ಸರ್, ಫೈನಾನ್ಷಿಯಲ್ ಆಗ್ಲಿ ಇದ್ರಲ್ಲಿ ಆಗ್ಲಿ. ಇನ್ನ ಕೆಲಸಗಳು ಇವಾಗ ಒಂದ್ 5 months ಆಗಿದೆ, ಎಲ್ಲ ಇನ್ನೂ ಒಂದ್ಸಲ ಡೆವಲಪ್ ಆಗ್ಬೇಕು. ಹ್ಮ್ ಡೆವಲಪ್ ಮಾಡ್ತಾ ಇದೀನಿ. ಹಂಗೆ ಇನ್ನೂ ಮುಂದುವರಿಬೇಕು ಅಂತ ತುಂಬಾ ಆಸೆ ಇದೆ. ಮಾಡ್ಬೇಕು ಸರ್, ಸಂಸ್ಥೆನೂ ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿದೆ. ಹ್ಮ್. ಪ್ರಸ್ತುತ ಯಾವ್ಯಾವ ರೀತಿಯ ಕೆಲಸಗಳನ್ನು ಒಪ್ಕೊಂಡು ಮಾಡ್ತಾ ಇದ್ದೀರಾ ಸ್ವತಃ? ಇವಾಗ ಮೋಟರ್ ರಿವೈಂಡಿಂಗ್ ಒಂದೇ ಸರ್ ಮೇನ್. ಇವಾಗ ಜಮೀನ್ಗಳಲ್ಲಿ ಬಿಡ್ತಾರೆ ನೋಡಿ ಮೋಟರ್, ಹೌದು. V6 ಅಂತ ಸಬ್ಮರ್ಸಿಬಲ್ ಮೋಟರ್ ಅಂತ ಕರಿತೀವಿ. ಹಾ, ಅದು ಮತ್ತೆ ಓಪನ್ ವೆಲ್ ಅಂದ್ರೆ ಮನೇಲಿ ಬಳಸ್ತಾರೆ ಅದನ್ನ, 1/2 HP 1 HP 2 HP ಹೌದು. ಅದು ಮತ್ತೆ ಹೋಮ್ ಅಪ್ಲಯನ್ಸ್ ಅಲ್ಲಿ ಕೆಲಸ ಅಂತ ಮಾಡಲ್ಲ. ಗೊತ್ತಿರೋರು ಫ್ಯಾನ್ ಹೋಗಿತ್ತು, ಅದ್ರಲ್ಲಿ ಏನೋ ಆರ್ಮಿಚರ್, ಕಾರ್ಬನ್ ಬ್ರಷ್ ಏನಾದ್ರು ಒಂದು ಹೋಗಿರುತ್ತೆ, ಮಿಕ್ಸಿ, ಫ್ಯಾನ್ ಅದ್ರಲ್ಲಿ. ಹ್ಮ್. ಅದೆಲ್ಲ ಚೇಂಜ್ ಮಾಡ್ತೀನಿ ಇವಾಗ. ಎಲ್ಲಾ ಕೆಲಸನ ಮಾಡ್ತಾ ಇದೀನಿ ಸರ್, ಯಾವ್ದು ಡ್ರಾಪ್ ಔಟ್ ಮಾಡಿಲ್ಲ. ಈಗ ಪ್ರಸ್ತುತ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ಇರುವಂಥದ್ದು, ಇಲ್ಲಿನ ತರಬೇತಿಯ ಒಂದು ಒಟ್ಟಾರೆ ಅನುಭವ ಆಗಿರ್ಬೋದು, ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ತಂದಿದೆ, ಈ ತರಬೇತಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ತಮಗೆ? ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಕ್ಕಿಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಇತ್ತು. ಅದೇ ತರ ಅದ್ ಕಲ್ತ್ಕೊಂಡು ಅದ್ ಮಾಡ್ದಿತ್ತು. ಸಂಸ್ಥೆ ತುಂಬಾ ಸಪೋರ್ಟಿವ್ ಆಗಿತ್ತು, ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾವ್ ಹೆಲ್ಪ್ಫುಲ್ ಆಗಿ ಇವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪ್ರೌಡ್ ಫೀಲ್ ಇದೆ. ಆಮೇಲೆ ಚೆನ್ನಾಗೂ ಫೈನಾನ್ಷಿಯಲಿ ಚೆನ್ನಾಗೂ ಇದೀವಿ. ಕುಟುಂಬದವ್ರ ಸಹಕಾರನೂ ಇದೆಯಾ? ಹೌದು ಸರ್, 100% ಡೆಡಿಕೇಶನ್ ಇದೆ ಅವ್ರದ್ದು. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಯುವ ಪೀಳಿಗೆ ಎಷ್ಟೇ ಶಿಕ್ಷಣವನ್ನು ಪಡೆದಿದ್ರು, ಅದು ಪದವಿ ಆಗಿರ್ಬೋದು, ಸ್ನಾತಕೋತ್ತರ, ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಒಂದು ಸೂಕ್ತ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ, ಒಂದು ಸರ್ಕಾರಿ ನೌಕರಿಯನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಭಾಳಷ್ಟು ಸವಾಲನ್ನು ಎದುರಿಸ್ತಾ ಇದ್ದಾರೆ. ಭಾಳಷ್ಟು ಸ್ಪರ್ಧಾತ್ಮಕವಾಗಿದೆ ಈ ಜಗತ್ತು. ಈ ನಿಟ್ಟಿನಲ್ಲಿ ನೋಡ್ತಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಹಲವಾರು ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳು ಸಿಗ್ತಾ ಇದೆ. ಅದ್ರ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಾಉದ್ಯೋಗ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಎಲೆಕ್ಟ್ರಿಕಲ್ ತರಬೇತಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗು, ಮೊಬೈಲ್ ರಿಪೇರಿ, ಇನ್ನಿತರ ಹಲವಾರು ರೀತಿಯ ತರಬೇತಿಗಳಲ್ಲಿ ಸಿಗ್ತಾ ಇರುವಂಥದ್ದು ಎಷ್ಟೆಲ್ಲ ಅನುಕೂಲ ಆಗಿದೆ ಯುವ ಪೀಳಿಗೆಗೆ? ಯುವ ಪೀಳಿಗೆ ಅನ್ನೋದಕ್ಕಿಂತ ನಮ್ ಗ್ರಾಮೀಣ ಮಕ್ಕಳಿಗೆ ತುಂಬಾ ಯೂಸ್ ಆಗ್ತಿದೆ ಸರ್. ಅವ್ರಿಗೆ ಗ್ರಾಮೀಣ ಭಾಗದಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಆಗ್ಲಿ ಬೇರೆ ಇದಕ್ಕೆ ಯಾರು ಟ್ರೈ ಮಾಡಕ್ ಹೋಗಲ್ಲ. ಬಿಡು ನಮಗ್ ಸಿಗಲ್ಲ ಅನ್ನೋ ನೆಗ್ಲೆಜೆನ್ಸಿ ಇಲ್ಲ. ಇರೋದ್ರಿಂದ ಏನೋ ಒಂದ್ ಹೊಸ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಬಂದಿದೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸಂಸ್ಥೆಯಿಂದ. ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಚೆನ್ನಾಗಿ ಗ್ರಾಮೀಣ ಮಕ್ಕಳ ಭಾಗಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್. ಈಗ ಅದೇ ರೀತಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ಯುವ ಪೀಳಿಗೆ ಈ ರೀತಿಯ ತರಬೇತಿಯನ್ನು ಪಡ್ಕೊಂಡ್ರೆ ತಾವು ಯಾವ ರೀತಿ ಈಗ ಒಂದು ಸ್ವಾದ್ಯೋಗ ಮಾಡ್ತಾ ಸ್ವಾವಲಂಬನೆ ಜೀವನವನ್ನು ನಡೆಸ್ತಾ ಇದ್ರ, ಅದೇ ರೀತಿ ಅವರು ಒಂದು ಜೀವನವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಈ ತರಬೇತಿಗೆ ಹೇಗೆ ಸೇರ್ಕೋಬೇಕು ಅನ್ನೋದು ಗೊತ್ತು ಅವ್ರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಎಲ್ಲಾರು ಅವ್ರ ಕೈ ಕೆಳಗೆ ಹೋಗಿ ದುಡಿದ್ರೆ ಏನು ಮಾಡಕ್ ಆಗಲ್ಲ ಸರ್. ಸ್ವಂತ ಏನಾದ್ರು ಬಿಸ್ನೆಸ್ ಮಾಡ್ತು ಅಂದ್ರೆ ಲಾಭ ನಷ್ಟ ಸೆಕೆಂಡರಿ. ಟ್ರೈ ಮಾಡ್ಬೇಕು ಸರ್. ಏನಾದ್ರು ಸ್ವಂತ ಉದ್ಯೋಗದಲ್ಲಿ ಒಂದ್ ಮೋಟರ್ ರಿವೈಂಡಿಂಗ್ ಆಗಿರ್ಬೋದು, ಇಲ್ಲ ಮೊಬೈಲ್ ರಿಪೇರಿ ಆಗಿರ್ಬೋದು, ತುಂಬಾ ಆಪ್ಷನ್ ಗಳಿರುತ್ತೆ. ಚಾಯ್ಸ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಮುಖಾಂತರ ಬೆಳಿಬೇಕು. ಗ್ರಾಮೀಣದಲ್ಲೇ ಹುಡುಗರೆಲ್ಲ ಉದ್ಧಾರ ಆಗ್ತದೆ. ಈಗ ತಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ತರಬೇತಿಯನ್ನು ಕೊಟ್ಟು ತಮ್ಮನ್ನ ಒಂದು ಸ್ವಾವಲಂಬಿ ಜೀವನ ಮಾಡ್ಕೊಳ್ಳಕ್ಕೆ, ಒಂದು ಸ್ವಾಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂಸ್ಥೆಯ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಈ ಮೂಲಕ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅದನ್ನ ಸಾಯೋವರೆಗೂ ಮರೆಯಕ್ಕಾಗಲ್ಲ ಸರ್. ನಾವು ಅದನ್ನ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೀವಿ ಸಂಸ್ಥೆಗೆ ಮತ್ತೆ ಅಲ್ಲಿರೋ ಸ್ಟಾಫ್ಸ್ ಗಳಿಗೆ. ತುಂಬಾ ಕೇರ್ಫುಲ್ ಆಗಿ ಎಷ್ಟು ಜವಾಬ್ದಾರಿಯಾಗಿ ನೋಡ್ಕೊಂಡು ತುಂಬಾ ಸಪೋರ್ಟಿವ್ ಆಗಿದ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಊಟ ತಿಂದಿದ್ದಾಗ್ಲಿ ಯಾವ್ದ್ರಲ್ಲೇ ಆಗ್ಲಿ. ಅದೇ ತರ ಫೋನ್ ಮಾಡಿ ಕೆಲಸ ಮಾಡ್ತಾ ಇದೀರಾ, ಏನ್ ಮಾಡ್ತಾ ಇದೀರಾ ಎಲ್ಲಾನು ವಿಚಾರಿಸ್ತಾರೆ. ಸಂಸ್ಥೆಯಿಂದ ಕಾಲ್ ಮಾಡಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸಂಸ್ಥೆ ಅಂತ ನಾವು ಮರೆಯಕ್ಕಾಗಲ್ಲ. ಹಾಗೆ ನಿಮ್ಮ ಮಾತುಗಳನ್ನು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ತರಬೇತಿಗಳ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರಿಗೂ ಒಂದು ಸ್ವಂತ ಉದ್ಯೋಗ ಅಂತಿದ್ರೆ ಲೈಫಲ್ಲಿ ಏನಾದ್ರು ಮಾಡ್ಬೋದು. ಇವ್ರ ಹತ್ರ ಜಾಬ್ ಮಾಡ್ಕೊಂಡಿತ್ತು ಅಂದ್ರೆ ಕೊನೆಯವರೆಗೂ ಸಾಯೋವರೆಗೂ ದುಡಿಯೋದೇ ಇರುತ್ತೆ. ಏನು ಮಾಡಕ್ಕಾಗಲ್ಲ ಲೈಫಲ್ಲಿ. ಮುಂದೆ ಬರಕ್ಕಾಗಲ್ಲ. ಮುಂದೆ ಬರ್ಬೇಕು ಅಂದ್ರೆ ಓನ್ ಬಿಸ್ನೆಸ್ ಗಳು, ಸ್ವಂತ ಉದ್ಯೋಗಗಳು ಮಾಡಿದ್ರು ಮಾತ್ರ ಲೈಫಲ್ಲಿ ಮುಂದೆ ಬರಕ್ ಆಗತ್ತೆ ಅಂತ ನನ್ನ ಅನಿಸಿಕೆನೂ ಜೊತೆಗೆ ನನ್ನ ಅನುಭವನೂ. ಕೆಂಚನಹಳ್ಳಿ ಗ್ರಾಮದಲ್ಲಿ ತುಂಬಾ ಮೇಕಪ್ ಆಗಿರ್ಬೋದು, ಮೊಬೈಲ್ ರಿಪೇರಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗ್ ಅಂಡ್ ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆ ಬಗ್ಗೆ ತುಂಬಾ ಸ್ವಂತ ಉದ್ಯೋಗದ ಬಗ್ಗೆ ಏನಾದ್ರು ಇದ್ ಮಾಡ್ಕೊಳಕ್ಕೆ ಕೆಂಚನಹಳ್ಳಿ ಟ್ರೈನಿಂಗ್ ನಡೆಯುತ್ತೆ. ಗ್ರಾಮೀಣ ಭಾಗಕ್ಕೆ ಅದನ್ನ ಪಬ್ಲಿಸಿಟಿ ಸ್ವಲ್ಪ ಮಾಡ್ಬೇಕು ಸರ್. ಪಬ್ಲಿಸಿಟಿ ಸ್ವಲ್ಪ ಸಿಗ್ತಾ ಇಲ್ಲ. ಅದು ಡೆಡ್ ಎಂಡ್ ಇರೋದ್ರಿಂದ ಈ ಕಡೆ ಕೇರಳ ಫಾರೆಸ್ಟ್ ಇರೋದ್ರಿಂದ ಈ ಕಡೆ ಪಬ್ಲಿಕ್ ಆಗಿಲ್ಲ. ಅದನ್ನ ಹೆಂಗಾದ್ರು ಮಾಡಿ ಅದನ್ನ ಡೆವಲಪ್ ಮಾಡಂಗ್ ಮಾಡ್ಬೇಕು. ನಾನ್ ಶೇರ್ ಮಾಡ್ತಾ ಇದ್ದೀನಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇದರ ಟ್ರೈನಿಂಗ್ ಇದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಕೂಡ ಅಗತ್ಯ ಇರುವಂತವ್ರಿಗೆ ಈ ತರಬೇತಿ ಸೇರ್ಕೊಳ್ಳಿಕ್ಕೆ ಕೂಡ ಮಾಹಿತಿ ನೀಡ್ತಾ ಇದ್ದೀರಾ? ಖಂಡಿತ ಸರ್. ತುಂಬಾ ಜನ ಕೇಳಿದೀನಿ ನಾನು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರು ಮಾಡಲ್ಲ ಸರ್. ಇವಾಗ 10 ರೂಪಾಯಿ ಕೇಳಿದ್ರೇನೆ ಕೊಡೋದ್ ಕಷ್ಟ. ಸಂಸ್ಥೆ ಒಂದ್ ತಿಂಗಳು ಸ್ವಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ಊಟ ತಿಂಡಿ ರೂಮು
ಅಲ್ಲಿ ಇರಕ್ ವ್ಯವಸ್ಥೆ ಎಲ್ಲಾನು ನೋಡ್ಕೊಂಡು ಎಲ್ಲೂ ಕೊಡಲ್ಲ. ಅದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ ಕೊಡ್ತಾ ಇದೆ. ಅದನ್ನ ಎಲ್ಲಾರು ಸಕ್ಸಸ್ ಆಗಿ ಬಳಸ್ಕೋಬೇಕು ಅಂತ ನನ್ನ ಅನಿಸಿಕೆ. ಅದ್ರಲ್ಲಿ ಯಥೇಚ್ಛವಾಗಿ ನಮ್ ಗ್ರಾಮೀಣ ಭಾಗದ ತುಂಬ ಜನಗಳು, ನಮ್ಮ ಹುಡುಗರು, ಯುವಕರು ಎಲ್ಲಾರು ಬಳಸ್ಕೋಬೇಕು ಅಂತ ಶೇರ್ ಮಾಡ್ತಾ ಇದ್ವಿ. ಭಾಳ ಸಂತೋಷ ಕಾರ್ತಿಕ್ ಅವರೇ. ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಾಉದ್ಯೋಗವನ್ನು ಮಾಡ್ತಿರೋಂಥ ಅನುಭವ ಆಗಿರ್ಬೋದು. ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಮ್ಮ ಒಂದು ಜೀವನ ಸ್ಥಿತಿಗತಿ ಆಗಿರ್ಬೋದು, ತರಬೇತಿ ಪಡ್ಕೊಂಡ ನಂತರ ಇದು ತಮ್ಮಲ್ಲಿ ಒಂದು ಎಷ್ಟೆಲ್ಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ಈ ತರಬೇತಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಸಿಕ್ತು ಅನ್ನೋದು ಕುರಿತು ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಒಂದು ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಒಂದು ಸ್ವಾಉದ್ಯೋಗವನ್ನು ಮಾಡ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಮೂಲಕ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕಾನಂದ ಯೂತ್ ಮೂವ್ಮೆಂಟ್. ಯಾವ್ದನ್ನು ನಾವು ಮರೆಯಕ್ಕಾಗಲ್ಲ ಸರ್. ತುಂಬಾ ಯೂಸ್ಫುಲ್ ಆಗಿದೆ ನಮ್ಮ ಲೈಫಲ್ಲಿ. ತಮ್ಮ ಒಂದು ಸ್ವಾಉದ್ಯೋಗದಲ್ಲಿ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಾಉದ್ಯೋಗವನ್ನು ಮಾಡ್ತಿರುವಂಥ ಯಶೋಗಾಥೆಯನ್ನು ಕುರಿತ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಯಶೋಗಾಥೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.